2025 ವರ್ಷ ಅಥ್ಲೀಟ್ ಪ್ರಶಸ್ತಿಯು ಈ ಬಾರಿ ಯುಎಸ್ಎಯ ಮೆಕ್ಲಾಪ್ಲಿನ್ ಲೆವ್ರೋನ್ ಹಾಗೂ ಸ್ವೀಡನ್ನಿನ ಅರ್ಮಾಂಡ್ ಡುಪ್ಲಾಂಡೀಸ್ ಅವರುಗಳಿಗೆ ಸಂದಿದೆ. ಸ್ವೀಡನ್ನಿನ ಪೋಲ್ ವಾಲ್ಟ್ ತಾರೆ ಅರ್ಮಾಂಡ್ ಡುಪ್ಲಾಂಟಿಸ್ ಹಾಗೂ ಅಮೆರಿಕ ಸಂಯುಕ್ತ ಸಂಸ್ಥಾನದ ಸಿಡ್ನಿಯ ಮೆಕ್ಲಾಪ್ಲಿನ್ ಲೆವ್ರೋನ್ ಅವರು ಕ್ರಮವಾಗಿ 2025 ಪುರುಷರ ಹಾಗೂ ಮಹಿಳೆಯರ ವರ್ಷದ ಅಥ್ಲೆಟಿಕ್ಗಳಾಗಿ ಆಯ್ಕೆಯಾದರು. ಮೊನಾಕೋದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಡುಪ್ಲಾಂಟಿಸ್ ಸೋಲಿಲ್ಲದ ಸರದಾರ ಎಂದೇ ಖ್ಯಾತರು. 2025 ಸೆಪ್ಟೆಂಬರ್ನಲ್ಲಿ ಟೋಕಿಯೋ ಕೂಟದಲ್ಲಿ ಅವರು 6.30 ಮೀಟರ್ ಎತ್ತರ ಜಿಗಿದು 14ನೆಯ ಬಾರಿ ವಿಶ್ವ ದಾಖಲೆಯನ್ನು ತಿದ್ದಿ ಬರೆದರು. ಕಳೆದೆರಡು ವರ್ಷಗಳಲ್ಲಿ 16 ಕೂಟಗಳಲ್ಲಿ ಎತ್ತರ ಕೋಲು ಜಿಗಿತದ ಚಿನ್ನ ಗೆದ್ದಿರುವ ಡುಪ್ಲಾಂಟಿಸ್ ಅವರು ಈ ವರ್ಷ ಒಳಾಂಗಣ ಹೊರಾಂಗಣ ಎರಡರಲ್ಲೂ ವಿಶ್ವ ಚಾಂಪಿಯನ್ ಎನಿಸಿದ್ದಾರೆ. ಅವರು ವರ್ಷದ ಅಥ್ಲೀಟ್ ಮಾತ್ರವಲ್ಲ, ವರ್ಷದ ಫೀಲ್ಡ್ ಅಥ್ಲೀಟ್ ಗೌರವವನ್ನು ಪಡೆದರು. 2020 ಹಾಗೂ 2023ರಲ್ಲಿ ವರ್ಷದ ಅಥ್ಲೀಟ್ ಆಗಿದ್ದ ಅವರಿಗೆ ಇದು 3ನೆಯ ಬಾರಿ ಈ ಗೌರವ ಸಿಕ್ಕಿದೆ. 2 ಬಾರಿ ಒಲಿಂಪಿಕ್ ಚಾಂಪಿಯನ್ ಹಾಗೂ ವಿಶ್ವ ದಾಖಲೆ ಹೊಂದಿದ ಯುಎಸ್ಎ ಓಟಗಾತಿ ಲೆವ್ರೋನ್ ಅವರು ಅರ್ಹರಾಗಿ ವರ್ಷದ ಅಥ್ಲೀಟ್ ಪ್ರಶಸ್ತಿ ಗೆದ್ದರು. ವಿಶ್ವ ಚಾಂಪಿಯನ್ಶಿಪ್ನ 400 ಮೀಟರ್ ಓಟ ಮತ್ತು 400 ಮೀಟರ್ ಹರ್ಡಲ್ಸ್ ಎರಡೂ ಗೆದ್ದಿರುವ ಮೊದಲ ಮಹಿಳೆಯವರು. ಕಳೆದೆರಡು ವರ್ಷ ಅವರು ಎಲ್ಲ ಕಡೆ ಬಂಗಾರ ಬಗಲಿಗೆ ಹಾಕಿಕೊಂಡು ಬಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮೊನಾಕೋ.